ದಮ್ಮಿದ್ರೆ ಸಿದ್ದುನ ಇಳಿಸಿ ಡಿಕೆನ ಸಿಎಂ ಮಾಡಿ ಕುಡಿದ ಮತ್ತಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ದಳ ಕಾರ್ಯಕರ್ತರು. ಮಂಡ್ಯ ತಾಲೂಕಿನ ಬಸರಾಳು ಠಾಣೆಯಲ್ಲಿ ಹೈಡ್ರಾಮಾ ನಡೆದಿದೆ. ಮಂಡ್ಯ ಜನ ಗೆಲ್ಲಿಸಿದ್ದು ಕುರುಬ ಸಿಎಂ ಆಗಲಿ ಅಂತಲ್ಲ, ಒಕ್ಕಲಿಗನಾದ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ. ಕುರುಬ ಸಮಾಜದ ಬಗ್ಗೆ ಅವಾಚ್ಯ ಶಬ್ದ ಬಳಸಿ ನಿಂದನೆ ಮಾಡಿದ್ದಾರೆ. ಕಿಡಿಗೇಡಿಗಳ ಬಂಧನಕ್ಕೆ ಕುರುಬ ಸಮುದಾಯ ಆಗ್ರಹಿಸಿದೆ. ಕುಡಿದ ಮತ್ತಿನಲ್ಲಿ ಈ ರೀತಿ ಮಾತಾಡಿರೋದು ಜೆಡಿಎಸ್ನ ಕಾರ್ಯಕರ್ತರು. ಮಂಡ್ಯದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿದ್ದು ಕುರುಬ ಮುಖ್ಯಮಂತ್ರಿ ಆಗಲಿ ಅಂತ ಅಲ್ಲ, ಒಕ್ಕಲಿಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಗೆಲ್ಲಿಸಿದ್ದು ಅಂತ ಮಾತಾಡಿದ್ದಾರೆ. ಅವಾಚ್ಯ ಪದಗಳನ್ನು ಬಳಸಿ ಮಾತಾಡಿದ್ದಾರೆ. ಇವರನ್ನು ಬಂಧಿಸಬೇಕು ಅಂತ ಹೇಳಿ ಈಗ ಕುರುಬ ಸಮುದಾಯದಿಂದ ದೂರು ದಾಖಲಾಗಿದೆ. ಕಳಿಸ್ಬಿಟ್ಟು ಡಿಕೆಗೆ ಮುಖ್ಯಮಂತ್ರಿ ಮಾಡಿ ದಮ್ ಬೇಕು, ನಮ್ಮ ಬಾಸ್ ಬೇಕು, ಒಲಿಬೇಕು, ಒಲಿಯ ಸಿದ್ದರಾಮಯ್ಯನ ಕೈ ಕಳಿಸ್ಬಿಟ್ಟು ಮಾತಾಡ್ಬೇಕಣ ಗೌಡ ನಾವು ಗೌಡ್ರು ದೇವೇಗೌಡಗೋಸ್ಕರ ನಾವು ಪ್ರಾಣ ಕಳ್ತೀವಿ. ತೋರಿಸಿದ್ರು ತಾಕತ್ತಿದ್ರೆ ನಿಮ್ ಸರ್ಕಾರ ತಾಕತ್ರ ಬೆಳಗ್ಗೆ ಕಳಿಸ್ಬಿಟ್ಟು ಡಿಕೆಗೆ ಮುಖ್ಯಮಂತ್ರಿ ಮಾಡಿ ದಮ್ ಬೇಕು, ನಮ್ಮ ಬಾಸ್ ಬೇಕು, ಒಲಿಬೇಕು, ಒಲಿಯ ಸಿದ್ದರಾಮಯ್ಯನ ಕೈ ಕಳಿಸ್ಬಿಟ್ಟು ಡಿಕೆ ಗೌಡ ಮಾತಾಡ್ಬೇಕಣ ಗೌಡ ನಾವು ಗೌಡ್ರು ದೇವೇಗೌಡಗೋಸ್ಕರ ನಾವು ಪ್ರಾಣ ಕಳ್ತೀವಿ. ತೋರಿಸಿದ್ರು ಸೊ ಮಂಡ್ಯದಲ್ಲಿ ನಡೆದಿರೋ ಘಟನೆ ನೀವು ಅದರ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಕುಡ್ದ ಮತ್ತಲ್ಲಿ ಮಾತಾಡಿರೋದು ಇವರೆಲ್ಲ ಜೆಡಿಎಸ್ ಕಾರ್ಯಕರ್ತರು. ಇವರಿಬ್ರು ಸಿದ್ದರಾಮಯ್ಯನ ಕುರ್ಚಿಯಿಂದ ಇಳಿಸಿ ಡಿಕೆ ಶಿವಕುಮಾರ್ನ ಸಿಎಂ ಸ್ಥಾನದಲ್ಲಿ ಕೂರಿಸಬೇಕು, ದಮ್ಮಿದ್ರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ಸಿಎಂ ಕುರ್ಚಿಯಿಂದ ಇಳಿಸಿ ಡಿಕೆಶಿನ ಸಿಎಂ ಮಾಡಬೇಕು ಅಂತ ಹೇಳ್ತಾರೆ. ಮಂಡ್ಯ ಜನ ಕಾಂಗ್ರೆಸ್ಗೆ ಎಷ್ಟು ವಿಧಾನಸಭಾ ಕ್ಷೇತ್ರ ಕೊಟ್ಟಿದ್ದೀವಿ ಅಷ್ಟು ಪ್ರಮಾಣದಲ್ಲಿ ಜನ ಕಾಂಗ್ರೆಸ್ನ ಗೆಲ್ಲಿಸಿದ್ದು ಒಕ್ಕಲಿಗ ನಾಯಕ ಆಗಿರುವಂತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ, ಕುರುಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತಲ್ಲ. ಜಾತಿ ಸಮುದಾಯದ ಹೆಸರನ್ನ ಎಳೆತಂದು ಅವಾಚ್ಯವಾಗಿ ಮಾತಾಡಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ ಇಬ್ಬರನ್ನು ಕೂಡ. ಸೊ ಈ ವಿಡಿಯೋ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಮತ್ತೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಠಾಣೆಗೆ ತೆರಳಿ ಕುರುಬ ಸಮುದಾಯದ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಇವರ ವಿರುದ್ಧ. ಯಾಕಂದ್ರೆ ಅವ್ರು ಆಡಿರುವಂತಹ ಮಾತುಗಳಾಗಿದೆ. ಒಂದ್ ಕಡೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಡೀತಾನೆ ಇದೆ, ಒಳಬೇಗುದಿ ಇದ್ದೇ ಇದೆ. ಅದರ ಮಧ್ಯೆ ಮಂಡ್ಯದಲ್ಲಿ ಒಂದು ಘಟನೆ ನಡೆದಿರೋದು, ಅದು ಜೆಡಿಎಸ್ ಕಾರ್ಯಕರ್ತರು. ಇವರೆಲ್ಲ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿರೋ ಪಕ್ಷ. ಆದ್ರೆ ಜಾತಿ ಅಂತ ಬಂದಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹೇಳಿ, ನಾವು ಒಕ್ಕಲಿಗ ಸಿಎಂ ಆಗ್ಲಿ ಅಂತ ಹೇಳಿ ಮಂಡ್ಯದ ಜನ ಕಾಂಗ್ರೆಸ್ಗೆ ವೋಟ್ ಹಾಕಿ ಗೆಲ್ಸಿದ್ದು. ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಮಂಡ್ಯದ ಜನ ಕಾಂಗ್ರೆಸ್ ಮತ ಹಾಕಿದ್ದು. ಆದ್ರೆ ಈಗ ಕುರುಬ ಸಮುದಾಯದ ನಾಯಕನನ್ನ ಕರ್ಕೊಂಡು ಹೋಗಿ ಸಿಎಂ ಕುರ್ಚಿ ಮೇಲೆ ಕೂರಿಸಿದ್ದಾರೆ. ಮಂಡ್ಯದ ಒಕ್ಕಲಿಗರು ವೋಟ್ ಕೊಟ್ಟಿದ್ದು ಕಾಂಗ್ರೆಸ್ಗೆ, ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ, ಕುರುಬ ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಳ್ಳಿ ಅಂತ ಅಲ್ಲ ಅಂತ ಕುಡಿದ ಮತ್ತಲ್ಲಿ ಬೇಕಾಬಿಟ್ಟಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಿಎಂ ಅಲ್ಲಿ ಅಂತ ಕುರುಬ ಸಿಎಂ ಅಲ್ಲಿ ಕಳ್ಸಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್.
ಇವರು JDS ಕಾರ್ಯಕರ್ತರು ಅನ್ನೋದು ಹೌದಾ? ಜೊತೆಗೆ ಇದೇನು ಕುಡಿದ ಮತ್ತಲ್ಲಿ ಮಾತಾಡಿರೋದಾ? ಇದನ್ನ ರೆಕಾರ್ಡ್ ಮಾಡಿ ವೈರಲ್ ಮಾಡಲಾಗಿದೆಯಾ? ಒಟ್ಟಾರೆ ಈ ಇನ್ಸಿಡೆಂಟ್ ಬಗ್ಗೆ ಏನು ಗೊತ್ತಾಗ್ತಾ ಇದೆ? ಖಂಡಿತ ವಿಜಯ್, ಇದು ಕುಡಿದ ಮತ್ತಿನಲ್ಲಿ JDS ಕಾರ್ಯಕರ್ತರು ನಾಲಿಗೆನ ಅರಿಬಿಟ್ಟಿರುವಂತಹ ಪ್ರಕರಣ. ಬೆನ್ನಟ್ಟಿ ಗ್ರಾಮದ ಕುಮಾರ್ ಹಾಗೆ ಶಾನುಭೋಗನಹಳ್ಳಿ ಗ್ರಾಮದ ಮಹೇಶ್ ಎಂಬುವರು ಮದ್ಯಪಾನವನ್ನ ಸೇವನೆ ಮಾಡಿರ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಜೊತೆ ಮಾತನಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ CM ಸಿದ್ದರಾಮಯ್ಯನವರು ಮತ್ತೆ ಕುರುಬ ಸಮುದಾಯವನ್ನ ನಿಂದಿಸಿರುವಂತದ್ದು. ಅಂದ್ರೆ ಈ ಒಂದು ವಿಚಾರಕ್ಕೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿ ಎಂಬ ನಿಟ್ಟಿನಲ್ಲೂ ಕೂಡ ಸವಾಲನ್ನ JDS ಕಾರ್ಯಕರ್ತರು ಹಾಕಿರುವಂತದ್ದು. ಅಂದ್ರೆ ಮಂಡ್ಯದಲ್ಲಿ 6 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಶಾಸಕರನ್ನ ಗೆಲ್ಸಿದ್ದೇವೆ. ಅವರನ್ನ ಗೆಲ್ಸಿರುವಂತದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿ ಅಂತಲ್ಲ, ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಅವರು CM ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಗೆಲ್ಸಿರೋದು. ನಿಮ್ಗೆ ದಮ್ ಇದ್ರೆ DKC ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡ್ಲಿ ಎಂಬ ನಿಟ್ಟಿನಲ್ಲಿ ಒಂದು ಸವಾಲನ್ನ ಹಾಕುವಂತದ್ದು. ಈ ಒಂದು ವಿಡಿಯೋವನ್ನ ಕಾಂಗ್ರೆಸ್ ಕಾರ್ಯಕರ್ತನೇ ರೆಕಾರ್ಡ್ ಮಾಡ್ತಾನೆ. ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವಂತದ್ದು. ಅಂದ್ರೆ ಅದರಲ್ಲಿ ಒಂದಷ್ಟು ಅವಾಚ್ಯ ಶಬ್ದಗಳನ್ನ ಬಳಸಿ ಒಂದು ನಿಂದನೆ ಮಾಡಿರುವಂತದ್ದು, ಮತ್ತೆ ಕುರುಬ ಸಮುದಾಯವನ್ನು ಹೀಯಾಳಿಸಿ ಮಾತನಾಡಿರುವಂತದ್ದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈ ಒಂದು ವಿಚಾರವನ್ನ ತಿಳಿದಂತಹ ಕುರುಬ ಸಮುದಾಯದ 100 ಜನರು ಏಕಾಏಕಿ ಬಸರಾಳು ಠಾಣೆಗೆ ಮುತ್ತಿಗೆ ಹಾಕುವಂತ ಪ್ರಸಂಗವನ್ನ ಮಾಡ್ತಾರೆ. ಮಧ್ಯರಾತ್ರಿಯೇ ಆ ಒಂದು ಠಾಣೆಗೆ ಭೇಟಿಯನ್ನ ಕೊಟ್ಟು ಅವರ ವಿರುದ್ಧ ದೂರನ್ನ ದಾಖಲಿಸಿಕೊಳ್ಬೇಕು, ಅಷ್ಟೇ ಅಲ್ಲ ಅವ್ರನ್ನ ಕೂಡಲೇ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡಿರುವಂತದ್ದು. ನಿನ್ನೆ ಆ ಒಂದು ವಿಚಾರವೂ ಕೂಡ ಆಗಿದೆ. ಅಂದ್ರೆ ಅವರನ್ನ ಬಂಧಿಸಲೇಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಆಗ್ರಹವನ್ನ ಮಾಡಿರುವಂತದ್ದು, ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನ ಈಗ ಸದ್ಯಕ್ಕೆ ಅವರು ಎಸ್ಕೇಪ್ ಆಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಪೊಲೀಸರು ಮುಂದೆ ಯಾವ ಕ್ರಮವನ್ನು ಕೈಗೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.